ಬಹುಶಃ ಉದ್ಘಾಟನಾ ಭಾಷಣ ಮಾಡುವಾಗ ಈ ಬಲಗಡೆ ಇರೋರು ಈ ಬಲಪಂಥೀಯರು ಮೌನವಾಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದೊಂದು ವಿಶೇಷವಾದಂತಹ ಸಂದರ್ಭ. ಇದು ನಾನು ಅತ್ಯಂತ ಸಂತೋಷದಿಂದ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಸಂತೋಷ ಅನ್ನೋದಿದೆಯಲ್ಲ, ಅದು ಔಪಚಾರಿಕವಾಗಿ ನಾನು ಹೇಳುವ ಮಾತು ಅಂತ ಅಂದ್ಕೊಂಡಿಲ್ಲ. ಅದು ನನ್ನ ಹೃದಯದಿಂದ ಬಂದಂತಹ ಮಾತು, ಸಂತೋಷ ಅನ್ನೋವಂಥದ್ದು. ಯಾಕೆ ಇದು ವಿಶೇಷ ಅನ್ನೋದಕ್ಕೆ ಮೊದಲು ನಿಮಗೆಲ್ಲ ಗೊತ್ತಿದೆ, ಬಾನು ಮುಷ್ತಾಕ್ ಅವರು ಕನ್ನಡದ ಕೀರ್ತಿಯನ್ನು ಜಗತ್ತಿನಲ್ಲಿ ಬೆಳಗಿದಂತಹ ಒಬ್ಬ ಸಾಹಿತಿ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಅದರ ಜೊತೆಗೆ ಹಾಸನ ಜಿಲ್ಲೆ ಇದೆಯಲ್ಲ, ಅದೊಂದು ಎರಡು ಬಹಳ ಮುಖ್ಯವಾದ ಸಾಂಸ್ಕೃತಿಕ ಕೊಡುಗೆಗಳನ್ನು ನೀಡಿದೆ. ಒಂದು, ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಸಿಕ್ಕಿದ್ದು ಹಾಸನ ಜಿಲ್ಲೆಯಲ್ಲಿ. ಕನ್ನಡಕ್ಕೆ ಮೊಟ್ಟ ಮೊದಲ ಬುಕರ್ ಪ್ರಶಸ್ತಿ ಬಂದದ್ದು, ಬುಕರ್ ಪ್ರಶಸ್ತಿ ಸಿಕ್ಕಿದ್ದು ಹಾಸನ ಜಿಲ್ಲೆಯಲ್ಲಿ. ಹಾಗಾಗಿ ಈ ಎರಡೂ ಇದೆಯಲ್ಲ, ಇದು ಹಾಸನ ಜಿಲ್ಲೆಯಿಂದ ಬಂದಿರತಕ್ಕಂತಹ ದೊಡ್ಡ ಕೊಡುಗೆಗಳಾದ್ದರಿಂದ ಇದೊಂದು ಕನ್ನಡದ ಸಾಂಸ್ಕೃತಿಕ ಕೊಡುಗೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಹಾಸನ ಜಿಲ್ಲೆಯವರೆಲ್ಲ ಸೇರಿ ಈ ಸಮಾರಂಭವನ್ನು ಏರ್ಪಡಿಸಿರೋದು ನಿಜವಾದ ಅರ್ಥದಲ್ಲಿ ಒಂದು ಸಾಂಸ್ಕೃತಿಕ ಸಂಭ್ರಮ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಈ ಸಮಾರಂಭವನ್ನು ವಿವಿಧ ಸಂಘಟನೆಗಳು ಸೇರಿ ಏರ್ಪಡಿಸಿವೆ. ಇದು ಬಹಳ ಮುಖ್ಯ. ಇದು ಏಕೆಂತಂದರೆ ಎಷ್ಟೋ ಸಂದರ್ಭದಲ್ಲಿ ಹಾಗಾಗೋದಿಲ್ಲ. ಇವತ್ತಿನ ಸಂದರ್ಭ ಹೇಗಿದೆ ಅಂತಂದರೆ, ಯಾರಿಗಾದರೂ ಪ್ರಶಸ್ತಿ ಬಂದಾಗ, ಒಂದು ಮನ್ನಣೆ ಸಿಕ್ಕಿದಾಗ ಎಷ್ಟು ಜನ ಸಂತೋಷ ಪಡ್ತಾರೆ ಅನ್ನೋ ಪ್ರಶ್ನೆಗಳು ನಮ್ಮ ಎದುರುಗಡೆ ಇರುತ್ತವೆ. ಸಂತೋಷ ಅನ್ನೋದು ಯಾವತ್ತೂ ಒಂದು ಅನುಭವ ಆಗಿರಬೇಕು, ಅಂದರೆ ನಾವು ಅನುಭವಿಸ್ತಕ್ಕಂಥದ್ದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸಂತೋಷ ಅನ್ನೋದು ಹುಡುಕೊಂಡು ಹೋಗುವಂಥ ಒಂದು ಮೌಲ್ಯ ಆಗಿಬಿಟ್ಟಿದೆ. ಅದು ಮೌಲ್ಯ ಇದೆಯಲ್ಲ, ಅದನ್ನು ಶೋಧಿಸಬೇಕಾಗಿರುತ್ತೆ, ಹುಡುಕೊಂಡು ಹೋಗಬೇಕಾಗಿರುತ್ತೆ. ಆದರೆ ಯಾರಿಗೋ ಒಬ್ಬರಿಗೆ, ನಮ್ಮ ನಾಡಿನವ್ರಿಗಿರ್ಬೋದು, ನಮ್ಮ ದೇಶದವ್ರಿಗಿರ್ಬೋದು, ಒಂದು ಮನ್ನಣೆ ಸಿಕ್ಕಿದಾಗ ನಾವು ಸಂತೋಷ ಪಡ್ತಕ್ಕಂಥದ್ದು ಒಂದು ಪ್ರಾಮಾಣಿಕವಾಗಿರುವಂಥ ಅನುಭವ ಆಗಬೇಕು. ಅಂಥ ಒಂದು ಪ್ರಾಮಾಣಿಕ ಅನುಭವವನ್ನು ನಿಮ್ಮ ಜಿಲ್ಲೆಯ ಎಲ್ಲ ಸಂಘಟನೆಗಳು, ಎಲ್ಲ ವ್ಯಕ್ತಿಗಳು ಪ್ರಕಟಿಸ್ತಾ ಇರೋದಿದೆಯಲ್ಲ, ಇದೊಂದು ಮಾದರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ನಮ್ಮ ಸಾಮಾಜಿಕ ಸಂದರ್ಭ ಹೇಗಿದೆ ಅಂದರೆ, ವಿಶೇಷವಾಗಿ ಸಾಂಸ್ಕೃತಿಕ ಸಂದರ್ಭ ಇದೆಯಲ್ಲ, ಸಿನಿಕತನದಿಂದ ಕೂಡಿದಂತಹ ಒಂದು ಸಾಂಸ್ಕೃತಿಕ ಸಂದರ್ಭದಲ್ಲಿ ನಾವಿದ್ದೇವೆ. ಸಿನಿಕ್ತನ ಅಂದರೆ ಅವರಿಗೆ ಯಾವುದೂ ರುಚಿಸೋದೇ ಇಲ್ಲ. ಜೊತೆಗೆ ಅದೊಂದು ಆತ್ಮರತಿಯ ಅಹಂಕಾರವನ್ನು ಒಳಗೊಂಡಿರುತ್ತೆ ಸಿನಿಕ್ತನ ಅಂತಕ್ಕಂಥದ್ದು. ಈ ಆತ್ಮರತಿಯ ಅಹಂಕಾರ ಮತ್ತು ಅರೋಚಿಯಾಗಿರ್ತಕ್ಕಂತಹ ಮನೋಧರ್ಮ, ಯಾವುದೂ ಹಿಡಿಸದೇ ಇರತಕ್ಕಂತಹ ಒಂದು ರೀತಿಯ ವಕ್ರ ದೃಷ್ಟಿಕೋನಗಳ ನಡುವೆ ನಾವು ಸಂತೋಷ ಪಡಬೇಕಾಗಿರುವಂಥ ಅನೇಕ ಕ್ಷಣಗಳಿರುತ್ತವೆ ನಮ್ಮಲ್ಲಿ. ಹಾಗಾಗಿ ಸಾಂಸ್ಕೃತಿಕ ಕ್ಷೇತ್ರ ಯಾವತ್ತೂ ಸಿನಿಕತನಕ್ಕೆ ಬಲಿಪಶು ಆಗಬಾರದು ಅಂತ ನಂಬಿದಂಥವನು ನಾನು. ಯಾರಿಗಾದರೂ ಏನಾದಾಗ ಸಂತೋಷ ಪಡೋದಷ್ಟೇ ಅಲ್ಲ, ನಾವಷ್ಟೇ ಶ್ರೇಷ್ಠ ಎನ್ನುವ ಆತ್ಮರತಿಯೂ ಇರಬಾರ್ದು. ಇನ್ನೊಂದು, ನಮ್ಮ ಸಂದರ್ಭದಲ್ಲಿ ಇವತ್ತು ಆವರಿಸ್ಕೊಂಡಿರೋದು ಸಮೂಹ ಸನ್ನಿ. ಜಾತಿಯ ಕಾರಣಕ್ಕಾಗಿ, ಧರ್ಮದ ಕಾರಣಕ್ಕಾಗಿ, ಭಾಷೆಯ ಕಾರಣಕ್ಕಾಗಿ, ಹೀಗೆ ವಿವಿಧ ಕಾರಣಗಳಿಗೆ, ಇತ್ತೀಚೆಗೆ ಹೇಳೋದಾದರೆ ಕ್ರೀಡೆಯ ಕಾರಣಕ್ಕಾಗಿ ಅದು ಸಮೂಹ ಸನ್ನಿಯೊಂದು ನಮ್ಮಲ್ಲಿ ಆವರಿಸಿಕೊಂಡಿದೆ. ಸಮೂಹ ಸನ್ನಿ ಇದೆಯಲ್ಲ, ಅದು ವಿವೇಕವನ್ನು ಕಳೆದು ಬಿಡುತ್ತೆ. ಅದೊಂದು ಭಾವೋದ್ರೇಕದ ಲೋಕ ಸಮೂಹ ಸನ್ನಿ ಅನ್ನೋದು. ಭಾವನೆಗಳ ಲೋಕ ಅಲ್ಲ ಅದು. ನಮಗೆ ಭಾವನೆಗಳ ಲೋಕ ಬೇಕೇ ಹೊರತು ಭಾವೋದ್ರೇಕದ ಲೋಕ ಬೇಕಾಗಿಲ್ಲ. ಈ ಭಾವೋದ್ರೇಕ ಇದ್ದಾಗ ಏನಾಗುತ್ತೆ, ಇವತ್ತು ಉದ್ರೇಕ ಇದೆಯಲ್ಲ, ಅದು ನಮ್ಮ ನಾಡಿನ ವಿವೇಕವನ್ನು ನುಂಗಿ ಹಾಕ್ತಾ ಇದೆ. ಉನ್ಮಾದ ಇದೆಯಲ್ಲ, ಅದು ಸಂವಾದವನ್ನು ನುಂಗಿ ಹಾಕ್ತಾ ಇದೆ. ಪ್ರಜಾಪ್ರಭುತ್ವದ ಬಹಳ ಮುಖ್ಯವಾದ ಗುಣಗಳು ಏನು, ಅಥವಾ ಸಾಂಸ್ಕೃತಿಕ ಕ್ಷೇತ್ರದ ಬಹಳ ಮುಖ್ಯವಾದ ಗುಣಗಳು ಏನು ಅಂತ ಅಂದರೆ ವಿವೇಕ ಮತ್ತು ಸಂವಾದ. ಎಲ್ಲಿ ಒಂದು ವಿವೇಕ ಇರೋದಿಲ್ಲ, ಎಲ್ಲಿ ಸಂವಾದ ಸಾಧ್ಯ ಆಗೋದಿಲ್ಲ, ಅಲ್ಲಿ ಪ್ರಜಾಪ್ರಭುತ್ವವೂ ಇರೋದಿಲ್ಲ, ಸಾಂಸ್ಕೃತಿಕ ಲೋಕದ ಅನನ್ಯತೆಯೂ ಆ ಸಂದರ್ಭದಲ್ಲಿ ಇರೋದಿಲ್ಲ. ಅಂಥದ್ದೊಂದು ಸಂದರ್ಭದಲ್ಲಿ ನಾವು ನಿಂತಿರುವಾಗ ಬಾನು ಮುಷ್ತಾಕ್ ಅವರಿಗೆ ಬಂದಿರತಕ್ಕಂಥ ಈ ಪ್ರಶಸ್ತಿ ಇದೆಯಲ್ಲ, ಅದು ಕನ್ನಡದ ವಿವೇಕಕ್ಕೆ ಸಂದಂಥ ಒಂದು ಮನ್ನಣೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಸಾಂಸ್ಕೃತಿಕ ಸಂವಾದಕ್ಕೆ ಸಿಕ್ಕಿದ ಒಂದು ಗೌರವ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಏಕೆಂದರೆ ಕನ್ನಡದ ವಿವೇಕ ಬಹಳ ದೊಡ್ಡದು.
ಕನ್ನಡದ ಪರಂಪರೆನೇ ಬಹಳ ದೊಡ್ಡದು. ಕನ್ನಡದ ಪರಂಪರೆ, ಕನ್ನಡದ ವಿವೇಕ ಇದೆಯಲ್ಲ, 8050ರಲ್ಲಿ ಬಂದಂತಹ ಕವಿರಾಜ ಮಾರ್ಗ ಕನ್ನಡದಲ್ಲಿ ಲಭ್ಯವಾದಂತಹ ಮೊಟ್ಟ ಮೊದಲ ಕೃತಿ. ಅದು ಲಾಕ್ಷಣಿಕ ಗ್ರಂಥ ಅಂತ ಹೆಸರು ಪಡೆದಿದೆ. ಅವತ್ತು ಕವಿರಾಜ ಮಾರ್ಗಕಾರ ಆಡಿದಂತಹ ಒಂದು ಮಾತು ಇವತ್ತು 21ನೇ ಶತಮಾನದಲ್ಲೂ ಪ್ರಸ್ತುತವಾಗಿದೆ ಅಂದರೆ ನಾವು ಒಂದು ರೀತಿ ಕವಿರಾಜ ಮಾರ್ಗಕಾರ ಎಂಥ ಭವಿಷ್ಯವನ್ನು ನುಡಿದ ಅಂತ ಸಂತೋಷ ಪಡ್ಬೋದು. ಇನ್ನೊಂದು ಕಡೆ ಎಂಥ ಶೋಚನೀಯ ಸ್ಥಿತಿಲಿದ್ದೀವಪ್ಪ ನಾವು ಅಂತ ದುಃಖನೂ ಪಡ್ಬೋದು. ಯಾಕೆ ಅಂತಂದರೆ ಅವತ್ತು ಆತ ಹೇಳಿದ್ದು ಕಸವರವೆಂಬುದು ನೆರೆ ಸೈರಿಸಲಾರ್ಪಡೆ ಪರವಿಚಾರಮಂ ಪರಧರ್ಮಮಂ ಅಂತ ಹೇಳ್ದ. ಇದು 850ರಲ್ಲಿ ಕನ್ನಡ ಕೊಟ್ಟಂಥ ವಿವೇಕ. ಇದು ಕೇವಲ ಕನ್ನಡದ ವಿವೇಕ ಅಲ್ಲ. ಕಸವರವೆಂಬುದು ಸೈರಿಸಲಾರ್ಪಡೆ ಏನನ್ನ ಅಂದರೆ ಅನ್ಯ ವಿಚಾರವನ್ನು, ಅನ್ಯ ಧರ್ಮವನ್ನು ಸಹಿಸೋದಿದೆಯಲ್ಲ, ಅದೇ ನಿಜವಾದ ಬಂಗಾರ, ಅದೇ ನಿಜವಾದ ಚಿನ್ನ ಅಂತ 850ರಲ್ಲಿ ಕನ್ನಡದ ಒಬ್ಬ ಲಾಕ್ಷಣಿಕ ಗ್ರಂಥಕಾರ ಹೇಳಿದ್ದಾನೆ. ಅಂದರೆ ಇದು ಕನ್ನಡ ನಾಡಿನ ವಿವೇಕವಷ್ಟೇ ಅಲ್ಲ, ಭಾರತದ ವಿವೇಕ, ವಿಶ್ವದ ವಿವೇಕ. ಇವತ್ತು ನಿಜವಾಗೂ ಬೇಕಾಗಿರ್ತಕ್ಕಂಥದ್ದೇನು? ಸಹಿಷ್ಣುತೆ ಬೇಕು, ಅಸಹನೆಯನ್ನು ಮೀಡಿರ್ತಕ್ಕಂಥ ಸೌಹಾರ್ದತೆ ಬೇಕು. ಅಂಥ ಸಂದರ್ಭದ ಒಳಗಡೆ ಕನ್ನಡದ ಒಂದು ದೊಡ್ಡ ಪರಂಪರೆ ನಮ್ಮ ಎದುರುಗಡೆ ಇದೆ. ಕವಿರಾಜ ಮಾರ್ಗಕಾರ ಹಾಗೆ ಹೇಳಿದರೆ 10ನೇ ಶತಮಾನದ ಪಂಪ ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ಹೇಳ್ದ. ಅಷ್ಟೇ ಅಲ್ಲ, ಕುಲ ಪದ್ಧತಿಯನ್ನು ಮೊಟ್ಟ ಮೊದಲು ಪ್ರಶ್ನೆ ಮಾಡಿದವನು ಕನ್ನಡದಲ್ಲಿ ಮಹಾಕವಿ ಪಂಪ ಪ್ರಶ್ನೆ ಮಾಡಿದ್ದು. ವಚನಕಾರರು ಕೊಟ್ಟಂಥ ಕೊಡುಗೆ ದೊಡ್ಡದು, ಕುಮಾರವ್ಯಾಸನಂತವನು ಕೊಟ್ಟಂಥ ಕೊಡುಗೆ ದೊಡ್ಡದು. ಅರಸು ರಾಕ್ಷಸ, ಮಂತ್ರಿ ಎಂಬುವ ಮರೆವ ಹುಲಿ, ಪರಿವಾರ ಹದ್ದಿನ ನೆರವಿ, ಬಡವರ ಭಿನ್ನಪವನಿನ್ನಾರು ಕೇಳುವರು ಅಂತ ಹೇಳಿದ ಕುಮಾರವ್ಯಾಸನ ಪ್ರಶ್ನೆ ಇದೆಯಲ್ಲ, ಇವತ್ತೂ ಬಡವರ ಭಿನ್ನಪವನಿನ್ನಾರು ಕೇಳುವರು ಅಂತ ನಾವು ಪ್ರಶ್ನೆ ಮಾಡೋ ಸ್ಥಿತಿಯಲ್ಲಿದ್ದೇವೆ ಇಂಥ ಸಂದರ್ಭದಲ್ಲಿಯೂ. ಅಂದರೆ ಇದೊಂದು ದೊಡ್ಡ ಪರಂಪರೆ ಇದೆ ಕನ್ನಡದ್ದೇನೆ. ಆ ದೊಡ್ಡ ಪರಂಪರೆಯನ್ನು ಗೌರವಿಸುವ ಕೆಲಸ ಯಾವಾಗ ಬರುತ್ತೆ ಅಂದರೆ ನಾವು ಪರವಿಚಾರವನ್ನು, ಪರಧರ್ಮವನ್ನು ಎಲ್ಲವನ್ನೂ ಸಹಿಸ್ತಕ್ಕಂಥ ಪ್ರಜಾಸತ್ತಾತ್ಮಕ ಮನೋಧರ್ಮದಿಂದ ಮಾತ್ರವೇನೇ ಕನ್ನಡದ ವಿವೇಕವನ್ನು ನಾವು ವಿಸ್ತರಿಸೋಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಬೂಕರ್ ಪ್ರಶಸ್ತಿ ಪಡೆದಿರುವಂತಹ ಬಾನು ಮುಷ್ತಾಕ್ ಮತ್ತು ಇವರ ಕೃತಿಯನ್ನು ಅನುವಾದ ಮಾಡಿದ ದೀಪಾ ಬಾಸ್ತಿ ಇವರಿಬ್ಬರನ್ನು ಅಭಿನಂದಿಸುವ ಕಾರ್ಯಕ್ರಮದಲ್ಲಿ ದೀಪಾ ಬಾಸ್ತಿ ಅವರು ಇಲ್ಲಿ ಬಂದಿಲ್ಲ. ಏಕೆಂದರೆ ಇವತ್ತು ಅವರಿಗೆ ಅವರ ಜಿಲ್ಲೆಯಲ್ಲಿ ಅವರಿಗೆ ಗೌರವಾರ್ಪಣೆ ಇದೆ, ಅದಕ್ಕೂ ನನ್ನನ್ನು ಕರೆದಿದ್ದರು. ಆದರೆ ನಾನು ಬಾನು ಮುಷ್ತಾಕ್ ಅವರ ಸಮಾರಂಭವನ್ನೇ ಆಯ್ಕೆ ಮಾಡಿಕೊಂಡಿದ್ದೀನಿ ಈ ಸಂದರ್ಭದಲ್ಲಿ. ಇಲ್ಲಿ ವಿಶೇಷವಾಗಿ ಇವರಿಬ್ಬರು ಬಹಳ ಮುಖ್ಯ ಇಲ್ಲಿ, ಆದರೆ ಮೂಲ ಲೇಖಕರು ಅತಿ ಮುಖ್ಯ ಇಲ್ಲಿ. ಬಹಳ ಪರಸ್ಪರ ಪೂರಕವಾಗಿರ್ತಕ್ಕಂಥ ಇದೊಂದು ಪ್ರಶಸ್ತಿ ಇದು. ಬಾನು ಮುಷ್ತಾಕ್ ಅವರು ಮೂಲತಃ ಕತೆಗಳನ್ನು ಬರೆದದ್ದು ಮತ್ತು ಸಮಾಜಮುಖಿಯಾದಂಥ ಆಶಯಗಳನ್ನು ಅಭಿವ್ಯಕ್ತಿ ಮಾಡಿದ್ದು, ಕನ್ನಡಕ್ಕೆ ಒಂದು ಹೊಸ ಆಯಾಮವನ್ನು ಕೊಡ್ತಕ್ಕಂತಹ ಕಥನ ಕಲೆಯನ್ನು ಒದಗಿಸಿಕೊಟ್ಟದ್ದಿದೆಯಲ್ಲ, ಇದು ವಿಶೇಷವಾದದ್ದು ಮೂಲ ಲೇಖಕರು. ಆದರೆ ಅದೇ ಸಂದರ್ಭದಲ್ಲಿ ಇದನ್ನು ಅನುವಾದ ಮಾಡೋದ್ರ ಮುಖಾಂತರವಾಗಿ ಜಗತ್ತಿಗೆ ಪರಿಚಯಿಸಿದ್ದು ದೀಪಾ ಬಾಸ್ತಿ. ಅಂದರೆ ಮೂಲ ಲೇಖಕ ಅಥವಾ ಲೇಖಕಿ ಮತ್ತು ಅದನ್ನು ಭಾಷಾಂತರ ಮಾಡಿದಂಥವರು ಇವರಿಬ್ಬರೂ ಸೇರೋದ್ರ ಮುಖಾಂತರವಾಗಿ ಕನ್ನಡದ ಕೀರ್ತಿಯನ್ನು ಜಗತ್ತಿನಲ್ಲಿಯೇ ಬೆಳಗುವಂಥ ಕೆಲಸವನ್ನು ಮಾಡಿದ್ದಾರೆ ಅವರು. ಮೂಲ ಲೇಖಕರು ಇದು ಎಂಥ ವಿಶೇಷ ಅಂದರೆ ಬಾನು ಮುಷ್ತಾಕ್ ಬರೀದೇ ಇದ್ದಿದ್ದರೆ ದೀಪಾ ಬಾಸ್ತಿ ಭಾಷಾಂತರ ಮಾಡೋಕ್ಕಾಗ್ತಿರ್ಲಿಲ್ಲ. ದೀಪಾ ಬಾಸ್ತಿ ಭಾಷಾಂತರ ಮಾಡದೇ ಇದ್ದಿದ್ದರೆ, ಇಂಗ್ಲೆಂಡ್ನಲ್ಲಿ ಪ್ರಕಟವಾಗದೇ ಇದ್ದಿದ್ದರೆ ಬೂಕರ್ ಪ್ರಶಸ್ತಿ ಬರ್ತಾ ಇರಲಿಲ್ಲ. ಹೀಗಾಗಿ ಇವೆರಡು ಪರಸ್ಪರ ಪೂರಕವಾಗಿರ್ತಕ್ಕಂಥವು. ಇವರಿಬ್ಬರನ್ನು ಅಭಿನಂದಿಸಬೇಕು ಅಂತ ನೀವು ಯೋಚನೆ ಮಾಡಿದ್ದಿದೆಯಲ್ಲ, ಅದೂ ಒಂದು ಕನ್ನಡದ ವಿವೇಕವೇನೇನೆ. ಆ ಥರದ ಒಂದು ಕನ್ನಡದ ವಿವೇಕ ಇದು. ಇವರಿಬ್ಬರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿರುತ್ತೆ. ಆದರೆ ಮೂಲ ಲೇಖಕರಿದ್ದಾರಲ್ಲ, ಅವರು ಇಲ್ಲಿಂದ ಬಂದವರು ಅನ್ನೋದು ಬಹಳ ಹೆಮ್ಮೆ. ಅವರು ಕನ್ನಡದಲ್ಲಿ ಬರೆದ್ರು ಅನ್ನೋದು ಬಹಳ ಹೆಮ್ಮೆ ವಿಚಾರ. ಅದು ಬರೆಯೋರಲ್ಲಿ ಅನೇಕ ರೀತಿಯ ವಿಭಿನ್ನವಾದಂಥ ಮಾದರಿಗಳಿವೆ. ನವೋದಯ ಬರೆದ್ರು, ನವ್ಯ ಬಂತು, ದಲಿತ ಬಂಡಾಯ ಬಂತು, ಪ್ರಗತಿಶೀಲ ಇತ್ತು. ಈಗ ಬೇರೆ ಬೇರೆ ರೀತಿ ಬರೀತಾ ಬಂದಿರೋದುಂಟು. ಕೆಲವು ರಂಜನೆಗಾಗಿ ಬರೀತಕ್ಕಂಥವರಿದ್ದಾರೆ. ಕಲ್ಪನೆ ಮತ್ತು ರಂಜನೆಯ ಕೃತಿಗಳು ನಮ್ಮಲ್ಲಿವೆ. ಆದರೆ ಬದುಕಿನ ಆಳವಾಗಿರ್ತಕ್ಕಂಥ ತಲ್ಲಣಗಳನ್ನು, ತಳಮಳಗಳನ್ನು ಒಂದು ನಿರ್ದಿಷ್ಟವಾದ ಸಾಮಾಜಿಕ ಆರ್ಥಿಕ ಸನ್ನಿವೇಶದಲ್ಲಿ ಪರಿಶೀಲನೆಗೆ ಒಡ್ಡಿ
ಪರೀಕ್ಷೆ ಮಾಡೋದ್ರ ಮುಖಾಂತರವಾಗಿ ಹೊಸ ರೀತಿಯ ಒಂದು ಅನುಭವಗಳನ್ನು ಅನಾವರಣ ಮಾಡೋದಿದೆಯಲ್ಲ, ಅದು ವಿಶೇಷವಾದದ್ದು. ಅದನ್ನು ಮಾಡಿದವರು ಬಾನು ಮುಷ್ತಾಕ್ ಅವರು. ಬಾನು ಮುಷ್ತಾಕ್ ಅವರ ವಿಶೇಷ ಏನು ಅಂತ ಅಂದರೆ, ಅವರು ತಾವು ಹುಟ್ಟಿ ಬೆಳೆದಂತಹ ಪರಿಸರ ಇದೆಯಲ್ಲ, ಅದನ್ನೇ ಪರಿಶೀಲನೆಗೆ ಒಡ್ತಾರೆ. ಒಂದು ಘಟ್ಟದಲ್ಲಿ ಪರೀಕ್ಷೆಗೆ ಒಡ್ತಾ ಹೋಗ್ತಾರೆ. ಇದರ ಮುಖಾಂತರವಾಗಿ ಅವರು ಕನ್ನಡ ಸಾಹಿತ್ಯಕ್ಕೆ, ವಿಶೇಷವಾಗಿ ಕಥನ ಸಾಹಿತ್ಯಕ್ಕೆ ಒಂದು ಹೊಸ ರೀತಿಯ ಅನುಭವ ದ್ರವ್ಯ ಇದೆಯಲ್ಲ, ಅದನ್ನು ಕೊಡ್ತಾರೆ. ಹೊಸ ರೀತಿಯ ಒಂದು ಅಭಿವ್ಯಕ್ತಿ ವಿಧಾನವನ್ನು ಕೊಡ್ತಾ ಹೋಗ್ತಾರೆ. ಇದನ್ನು ದೀಪಾ ಬಾಸ್ತಿ ಅವರು ಅನುವಾದ ಮಾಡೋದ್ರ ಮುಖಾಂತರ, ಅನುವಾದ ಬಹಳ ಕಷ್ಟ. ಅದು ದೀಪಾ ಬಾಸ್ತಿ ಅವರ ಅನುವಾದ ಇದೆಯಲ್ಲ, ಅದು ಅನುವಾದ ಅಥವಾ ಭಾಷಾಂತರ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದು ಅಷ್ಟರ ಮಟ್ಟಿಗೆ ಕನ್ನಡದ್ದಾಗಿದೆ. ಅದು ಬಹಳ ಮುಖ್ಯ. ಏಕೆಂದರೆ ಅಲ್ಲ, ಕನ್ನಡದ ಸೊಗಟನ್ನು ಬಿಡದೆ ದೀಪಾ ಬಾಸ್ತಿ ಅವರು ಅನುವಾದ ಮಾಡಿದ್ದೀಯಲ್ಲ, ಅದು ಬಹಳ ವಿಶೇಷವಾದ್ದು. ಒಂದು ಅನುವಾದ ಅನ್ನೋದು ಮೂಲ ಲೇಖಕರು ಬರೆದ ನಂತರದಲ್ಲಿ ಇನ್ನೊಂದು ಭಾಷೆಯಲ್ಲಿ ಅನುವಾದ ಹೊಂದಬೇಕಾದರೆ ಅದು ಕೇವಲ ಭಾಷಾಂತರ ಆಗಿರಲ್ಲ, ಭಾವಾಂತರ ಆಗಿರುತ್ತೆ. ಒಂದು ಸಂಸ್ಕೃತಿಯನ್ನು ಪ್ರವೇಶ ಮಾಡಬೇಕಾಗಿರುತ್ತೆ. ಒಂದು ಸಾಮಾಜಿಕ ಆರ್ಥಿಕ ಸನ್ನಿವೇಶವನ್ನು ಅರ್ಥ ಮಾಡಿಕೊಳ್ಬೇಕಾಗಿರುತ್ತೆ. ಹಾಗಾಗಿ ಮೂಲ ಲೇಖಕರಿಗೆ ಇರಬೇಕಾಗಿರ್ತಕ್ಕಂತಹ ಅನುಭವ ಇಲ್ಲದೆಯೂ ಸಹ ಅದನ್ನು ಪ್ರವೇಶ ಮಾಡುವ ಒಂದು ಸಾಧ್ಯತೆ ಇದೆಯಲ್ಲ, ಅದನ್ನು ಅನುವಾದಕರು ರೂಪಿಸ್ಕೊಳ್ಬೇಕಾಗಿರುತ್ತೆ. ಹೀಗಾಗಿಯೇ ದೀಪಾ ಬಾಸ್ತಿ ಅವರ ಕೆಲಸ ಸಹ ಈ ಸಂದರ್ಭದಲ್ಲಿ ಬಹಳ ಮಹತ್ವದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇಲ್ಲಿ. ಹಾಗಾದ್ರೆ ಈ ಬೂಕರ್ ಪ್ರಶಸ್ತಿ ಬಂತಲ್ಲ, ವಿಶೇಷವಾಗಿ ಯಾಕೆ ಬಹಳ ವಿಶೇಷ ಅಂದರೆ, ಅದಕ್ಕೆ ನಮ್ಮ ಸಂದರ್ಭವೂ ಕಾರಣ. ಇದು ಬಾನು ಮುಷ್ತಾಕ್ ಅವರಿಗೆ ಬಂದಿರುವ ಪ್ರಶಸ್ತಿ ನಿಜ ಇದು. ಆದರೆ ಅದೇ ಸಂದರ್ಭದಲ್ಲಿ ಬಾನು ಮುಷ್ತಾಕ್ ಅವರು ಪ್ರತಿನಿಧಿಸುವ ಅಥವಾ ಅವರು ಭಾಗವಹಿಸಿದ ಅಥವಾ ಅವರು ನಂಬಿರುವ, ಅವರು ಸಂಗಾತಿಯಾಗಿರುವ ಕರ್ನಾಟಕದ ಎಲ್ಲ ಚಳುವಳಿಗಳಿಗೂ ಸಂದ ಗೌರವ ಇದು. ವಿಶೇಷವಾಗಿ ಅದನ್ನು ಈಗ ಚಳುವಳಿಯಲ್ಲಿ ಕೆಲವರು ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಾರೆ, ಕೆಲವರು ಸಂಘಟನೆ ಮಾಡ್ತಾರೆ, ಕೆಲವರು ಭಾಗಿಯಾಗ್ತಾ ಇರ್ತಾರೆ. ಸಾಹಿತ್ಯ ಇದೆಯಲ್ಲ, ಅದು ಸಾಹಿತ್ಯದ ಚಳುವಳಿಗಳು ಒಂದು ಕಡೆ ಇರುತ್ತವೆ. ಆದರೆ ಬೇರೆ ಜನ ಚಳುವಳಿಗಳಿಗೆ ಸಾಹಿತ್ಯ ಒಂದು ಪೂರಕ ಸಾಧನವಾಗಿ ವರ್ತಿಸ್ತಾ ಇರುತ್ತೆ. ಅದೇ ಒಂದು ಸಾಹಿತಿಗಳೇ ದೊಡ್ಡ ಚಳುವಳಿಯನ್ನು ಮಾಡ್ತಾರೋ ಇಲ್ವೋ ಅನ್ನೋದು ಬೇರೆ. ಆದರೆ ಎಲ್ಲ ಚಳುವಳಿಗಳಿಗೆ ಜನಪರವಾದಂಥ, ಪೂರಕವಾಗಿರ್ತಕ್ಕಂತಹ, ಸಹಾನುಭೂತಿಪರವಾಗಿರ್ತಕ್ಕಂಥ ಬೆಂಬಲವನ್ನು ಕೊಡೋದಿದೆಯಲ್ಲ, ಅದು ಎಲ್ಲ ಸಾಹಿತಿಗಳ ಜವಾಬ್ದಾರಿ ಅಂತ ನಾವು ನಂಬ್ಕೊಂಡಿದ್ದೇವೆ. ಹಾಗಾಗಿ ಅಂಥ ಒಬ್ಬ ಚಳುವಳಿಯ ಸಂಗಾತಿಯಾಗಿದ್ದಂಥವ್ರಿಗೆ ಬೂಕರ್ ಪ್ರಶಸ್ತಿ ಬರುತ್ತೆ ಅಂತ ಅಂದರೆ ಇವರು ಕೇವಲ ರಮ್ಯತೆಗಾಗಿ ಬಂದದ್ದಲ್ಲ. ಅದರರ್ಥ ಒಂದು ಕಾಲದಲ್ಲಿ ರಮ್ಯ ಕಾವ್ಯ ಬರೆದರು. ಕುವೆಂಪು ಅವರನ್ನು ರಮ್ಯ ಕವಿ ಅಂತಾರೆ. ಕುವೆಂಪು ಅವರಂತಹ ಚಿಂತನಾ ಪ್ರಜ್ಞೆ ಇದೆಯಲ್ಲ, ಬಹಳ ಪ್ರಖರವಾದಂಥ ಚಿಂತನಾ ಪ್ರಜ್ಞೆ. ಕೇವಲ ರಮ್ಯ ಕವಿ ಅಲ್ಲ ಅವರು, ಕುವೆಂಪು ಅವರು. ಹಾಗೆ ಹೆಸರಿಟ್ಟರು ಅಷ್ಟೇನೇ. ಕನ್ನಡ ಸಾಹಿತ್ಯ ಕೊಟ್ಟಿರ್ತಕ್ಕಂಥ ಒಂದು ವೈಚಾರಿಕವಾದ ವಿಸ್ತಾರ ಇದೆಯಲ್ಲ, ಅದನ್ನು ಮತ್ತಷ್ಟು ವಿಸ್ತರಿಸೋದಕ್ಕೆ ಕಾರಣ ಆದದ್ದು ಈ ನಾಡಿನ ದೊಡ್ಡ ದೊಡ್ಡ ಚಳುವಳಿಗಳು. ಅದು ಕನ್ನಡ ಚಳುವಳಿ ಇರ್ಬೋದು, ರೈತ ಚಳುವಳಿ ಇರ್ಬೋದು, ದಲಿತ ಚಳುವಳಿ ಇರ್ಬೋದು, ಕಾರ್ಮಿಕ ಚಳುವಳಿ ಇರ್ಬೋದು, ಬಂಡಾಯ ಸಾಹಿತ್ಯ ಚಳುವಳಿ ಇರ್ಬೋದು, ಮಹಿಳಾ ಚಳುವಳಿ. ಈ ಎಲ್ಲ ಚಳುವಳಿಗಳು ನಮ್ಮ ಸಾಹಿತ್ಯದ ಮನೋಧರ್ಮ ಇದೆಯಲ್ಲ, ಅದನ್ನು ಬದಲಾಯಿಸೋಕ್ಕೆ ಪ್ರಯತ್ನ ಮಾಡಿವೆ. ಅಷ್ಟೇ ಅಲ್ಲ, ಬೇರೆ ದಿಕ್ಕನ್ನು ತೋರಿಸ್ಕೊಟ್ಟಿವೆ. ಅಂತಹ ಚಳುವಳಿಯ ಸಂಗಾತಿಯಾಗಿರ್ತಕ್ಕಂಥ ಬಾನು ಮುಷ್ತಾಕ್ ಅವರಿಗೆ ಅಷ್ಟೇ ಅಲ್ಲ, ಚಳುವಳಿಗೆ ಸಂಬಂಧಪಟ್ಟಂಥ ಆಶಯಗಳನ್ನು ಸಾಹಿತ್ಯದಲ್ಲಿ ಪ್ರಕಟ ಮಾಡಿದಂಥ ಬಾನು ಮುಷ್ತಾಕ್ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿದೆ ಅಂತಂದರೆ ಈ ನಾಡಿನ ಚಳುವಳಿಗಳಿಗೆ ಸಿಕ್ಕಿದಂಥ ಗೌರವ. ಅದು ಬಹಳ ಸುಲಭವಾಗಿ ಚಳುವಳಿಗೆ ಗೌರವ ಸಿಗೋದಿಲ್ಲ. ನಿಜ ಹೇಳೋದಾದರೆ ಸುಲಭ ಅಲ್ಲ. ಚಳುವಳಿಗಳಿಗೆ ಗೌರವ ಸಿಗೋದು ಅಷ್ಟು ಸುಲಭವಾದ ವಿಷಯ ಅಲ್ಲ. ಚಳುವಳಿಗಳಿಂದ ಬಂದಂಥವ್ರಿಗೆ ಗೌರವ ಸಿಗೋದಂತೂ ಇನ್ನೂ ಕಷ್ಟ. ಅಂಥ ಸಂದರ್ಭದ ಒಳಗಡೆ ಬಾನು ಮುಷ್ತಾಕ್ ಇದನ್ನು ದೊರಕಿಸಿಕೊಟ್ಟಿದ್ದಾರೆ ಅಂತಂದರೆ ನಾವೆಲ್ಲ ಅವರಿಗೆ ಬಗ್ಗೆ ಹೆಮ್ಮೆ ಪಡಬೇಕು. ವಿಶೇಷವಾಗಿ ಬಾನು ಮುಷ್ತಾಕ್ ಅವರು ಬಂಡಾಯ ಸಾಹಿತ್ಯ ಚಳುವಳಿಯನ್ನು ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ. ಇದು ನನ್ನಂಥವನಿಗೆ ಬಹಳ ಸಂತೋಷದ ಸಂಗತಿ ಇದು. ಏಕೆಂದರೆ ಬಂಡಾಯ ಸಾಹಿತ್ಯ ಸಂಘಟನೆಯನ್ನು 1973ರಿಂದ ಕಟ್ಟಿದಂಥ ನಾವು, ಬಾನು ಮುಷ್ತಾಕ್ ಅವರು ಬೂಕರ್ ಪ್ರಶಸ್ತಿ ಬಂದಾಗ ತಾನು ಯಾವ ಚಳುವಳಿಯಿಂದ ಬೆಳೆದು ಬಂದಿರೋ ಅದನ್ನು ಮರಿಲಿಲ್ಲ ಅನ್ನೋದು ಬಹಳ ಮುಖ್ಯ. ಏಕೆಂದರೆ ಅನೇಕರು ಬಹಳ ಬೇಗ ಮರೆತು ಬಿಡ್ತಾರೆ, ಮರ್ತಿದ್ದಾರೆ ಅನೇಕರು. ಬೆಳೀತಾ ಮರೀತಕ್ಕಂಥ ಜನ ಇರ್ತಾರೆ. ವಯಸ್ಸಾಯಿತು ಅಂತ ಮರೆಯೋದಿಲ್ಲ, ಕೀರ್ತಿ ಶನಿ ಹಿಡಿದುಬಿಟ್ಟು ಮರೀತಿರ್ತಾರೆ ಅನೇಕರು. ಆದರೆ ಬಾನು ಮುಷ್ತಾಕ್ ಇಂಗ್ಲೀಷಿನ ಅನೇಕ ಸಂದರ್ಶನಗಳಲ್ಲಿ,
ಕನ್ನಡಕ್ಕೆ ಕೊಟ್ಟಂಥ ಅನೇಕ ಸಂದರ್ಶನಗಳಲ್ಲಿ ನಾನು ಬಂಡಾಯ ಸಾಹಿತ್ಯ ಸಂಘಟನೆಯ ರಾಜ್ಯ ಸಂಚಾಲಕಿಯಾಗಿದ್ದೆ ಅನ್ನೋದನ್ನು ಜ್ಞಾಪಿಸ್ಕೊಂಡಿದ್ದಾರೆ. ಹಾಗಾಗಿ ಚಳುವಳಿ ಬಗ್ಗೆಗೆ ಅವ್ರಿಗೊಂದು ಗೌರವ ಇದೆ. ತಾನು ಬೆಳೆದಂತಹ, ತನ್ನನ್ನು ಬೆಳೆಸಿದಂತಹ ಎರಡೂ ಸಾಧ್ಯ. ಅದು ಚಳುವಳಿಯನ್ನು ಬೆಳೆಸಿದರು, ಬಂಡಾಯ ಸಾಹಿತ್ಯ ಚಳುವಳಿಯನ್ನು, ಬಂಡಾಯ ಸಾಹಿತ್ಯ ಚಳುವಳಿಯಿಂದಲೂ ಬೆಳೆದರು. ಅದನ್ನು ನೆನಪಿಟ್ಕೊಂಡಿದ್ದಿದೆಯಲ್ಲ, ಇದು ಬಹಳ ವಿಶೇಷವಾದ್ದು ನನಗೆ. ಅದರ ಜೊತೆಗೆ ವೈಯಕ್ತಿಕವಾಗಿ ನನ್ನ ಬಗ್ಗೆ ಪ್ರತಿ ಸಂದರ್ಶನದಲ್ಲೂ ಒಳ್ಳೆ ಮಾತು ಹೇಳಿದ್ದಾರೆ. ಸೈದ್ಧಾಂತಿಕ ಸ್ಪಷ್ಟತೆಯನ್ನು ನನಗೆ ದೊರಕಿಸಿಕೊಟ್ಟವರು ಬರಗೂರು ರಾಮಚಂದ್ರಪ್ಪ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಅವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾನು ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಮೊದಲ ರಾಜ್ಯ ಸಂಚಾಲಕನಾಗಿ 1 ದಶಕ ಕಾಲ ಕೆಲಸ ಮಾಡ್ತಾ ಇದ್ದಾಗ ನಾನು ಮಾಡ್ತಾ ಇದ್ದಿದ್ದೇ ಅವರು ಹೇಳಿದಂಗೆ ಸೈದ್ಧಾಂತಿಕ ಸ್ಪಷ್ಟತೆ. ನಾನು ಅನೇಕ ಸಂದರ್ಭದಲ್ಲಿ ತಮಾಷೆಗೆ ಹೇಳ್ತಾ ಇರ್ತೀನಿ, ಈ ದೇಶದಲ್ಲಿ ಯಾರಿಗಾದ್ರೂ ಸಮರ್ಥನೆಗೆ ಮತ್ತು ಸ್ಪಷ್ಟನೆಗೆ ಜ್ಞಾನಪೀಠ ಕೊಡೋದಾದ್ರೆ ಅದು ನನಗೇ ಕೊಡಬೇಕು ಅಂತ. ಅಂದರೆ ಒಂದು ಚಳುವಳಿ ಕಟ್ಟಿದಾಗ, ಒಂದು ಆಂದೋಲನ ಕಟ್ಟಿದಾಗ ಅನೇಕ ಅನುಮಾನಗಳಿರುತ್ತವೆ. ನಿಮ್ಮ ಅನುಮಾನ ಸರಿಯಲ್ಲಪ್ಪ, ನಾವು ಹೀಗಿದ್ದೀವಿ ಅಂತ ಸ್ಪಷ್ಟನೆ ಕೊಡಬೇಕು. ಜೊತೆಗೆ ನಾವು ಮಾಡ್ತಿರೋದು ಸರಿ, ನಮಗೊಂದು ತಾತ್ವಿಕತೆ ಇದೆ ಅಂತ ಹೇಳಿ ಸಮರ್ಥನೆ ಮಾಡ್ಕೋಬೇಕು. ಉದ್ದಕ್ಕೂ ನನ್ನ ಜೀವನದಲ್ಲಿ 75 ಭಾಗ ಮಾಡಿರೋದು ಈ ಸಮರ್ಥನೆ ಮತ್ತು ಸ್ಪಷ್ಟನೆನೇ. ಹಾಗಾಗಿ ತಮಾಷೆಗೆ ನಾನು ಆ ಮಾತು ಹೇಳ್ತಿರ್ತೇನೆ, ಬಾನು ಮುಷ್ತಾಕ್ ನನ್ನ ಸೈದ್ಧಾಂತಿಕ ಸ್ಪಷ್ಟತೆಯನ್ನು ಗುರುತಿಸಿಕೊಂಡದ್ದು ವೈಯಕ್ತಿಕವಾಗಿ ನನಗೆ ಭಾಳ ಸಂತೋಷನೂ ಆಗಿದೆ. ಅದು ನನ್ನೊಬ್ಬನ ಸೈದ್ಧಾಂತಿಕ ಸ್ಪಷ್ಟನೆ ಅಲ್ಲ, ಅದು ಚಳುವಳಿಗಳ ಸೈದ್ಧಾಂತಿಕ ಸ್ಪಷ್ಟನೆ. ಆದ್ದರಿಂದ ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೇನೆ, ಈ ಬೂಕರ್ ಪ್ರಶಸ್ತಿ ಕರ್ನಾಟಕದ ಚಳುವಳಿಗಳಿಗೆ ಸಿಕ್ಕಿದಂತಹ ಮನ್ನಣೆ ಇದು. ಅದನ್ನು ವಿಶೇಷವಾಗಿ ಹೇಳಬೇಕಾಗಿರುತ್ತೆ. ಮತ್ತು ವಿಶೇಷವಾಗಿ ಬಂಡಾಯ ಸಾಹಿತ್ಯ ಸಂಘಟನೆಗೂ ಸಿಕ್ಕಿದಂಥ ಒಂದು ಮನ್ನಣೆ. ಬಂಡಾಯದ ತಾತ್ವಿಕತೆಯೇ ಬಾನು ಮುಷ್ತಾಕ್ ಅವರ ಸಾಹಿತ್ಯದ ಕೇಂದ್ರ ಅಂತ ನಾನು ನಂಬ್ಕೊಂಡಿರೋದು. ಬಂಡಾಯದ ತಾತ್ವಿಕತೆ ಅದಿರೋದು. ಬಂಡಾಯ ಸಾಹಿತ್ಯ ಸಂಘಟನೆ ದಲಿತ ಚಳುವಳಿಗಳಲ್ಲಿ ನಡೆದಾಗ ಕನ್ನಡ ಸಾಹಿತ್ಯದಲ್ಲಿ 3 ರೀತಿಯ ಸಂವೇದನೆಗಳು ಮುನ್ನೆಲೆಗೆ ಬಂದವು. ಒಂದು ದಲಿತ ಸಂವೇದನೆ, ಒಂದು ಸ್ತ್ರೀ ಸಂವೇದನೆ, ಇನ್ನೊಂದು ಮುಸ್ಲಿಂ ಸಂವೇದನೆ. ಈ 3 ಸಂವೇದನೆಗಳು ಮುನ್ನೆಲೆಗೆ ಬಂದಾಗ ಕನ್ನಡ ಸಾಹಿತ್ಯ ಒಂದು ಹೊಸ ಲೋಕವನ್ನೇ ನೋಡೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಬಂಡಾಯದ ತಾತ್ವಿಕತೆ ಅನ್ನೋದು ಕೇವಲ ಬಂಡಾಯ ಸಾಹಿತ್ಯ ಸಂಘಟನೆಗೆ ಸಂಬಂಧಪಟ್ಟದ್ದಲ್ಲ, ಒಟ್ಟು ನಮ್ಮ ಸಮಾಜದಲ್ಲಿರುವ, ನಮ್ಮ ಸಂಸ್ಕೃತಿಯಲ್ಲಿರುವ, ಒಟ್ಟು ಸಾಮಾಜಿಕ ಆರ್ಥಿಕ ಸಂದರ್ಭದಲ್ಲಿರುವ ಒಂದು ಬಂಡಾಯ ತಾತ್ವಿಕತೆಯೊಂದನ್ನು ಬಾನು ಮುಷ್ತಾಕ್ ಅವರು ತಮ್ಮ ಕಥೆಗಳಲ್ಲಿ ಹೇಳ್ತಾ ಬಂದಿರೋದನ್ನು ನಾವು ನೋಡ್ತೇವೆ. ವಿವರಗಳಲ್ಲಿ ವಿಭಿನ್ನತೆ ಇದ್ದರು. ಸಾಮಾನ್ಯವಾಗಿ ಏನು ಮಾಡ್ತೇವೆ ಅಂದರೆ ಮುಸ್ಲಿಮರ ಲೋಕವನ್ನು ಅವ್ರು ತೆರೆದಿಟ್ರು ಅಂತ. ನಿಜ, ಅದು ಇಲ್ಲ ಅಂತಲ್ಲ. ಏಕೆಂದರೆ ಅವರು ಬದುಕಿದ್ದು, ಅವರು ಬೆಳೆದದ್ದು, ಅವರು ಹುಟ್ಟಿದ್ದು ಅಲ್ಲೇನೇ. ಆದರೆ ಅಲ್ಲಿರುವ ಸ್ತ್ರೀ ಸಂಕಟ ಇದೆಯಲ್ಲ, ಅವರ ಕೃತಿಗಳಲ್ಲಿರುವ ಸ್ತ್ರೀ ಸಂಕಟ ಅಂತಿಮವಾಗಿ ಕೇವಲ ಮುಸ್ಲಿಂ ಸ್ತ್ರೀಯರ ಸಂಕಟ ಆಗೋದಿಲ್ಲ, ಎಲ್ಲ ಸ್ತ್ರೀಯರ ಸಂಕಟವೂ ಆಗುತ್ತೆ ಇದು. ಹಾಗಾಗಿ ಸ್ತ್ರೀ ಸಂಕಟದ ಪ್ರತಿನಿಧೀಕರಣವೊಂದನ್ನು ಅವರ ಕಥೆಗಳು ಮಾಡ್ತಾ ಹೋಗುತ್ತವೆ. ಅಲ್ಲಿ ಒಂದು ಸಾಮಾಜಿಕವಾದ ಸಾಂಸ್ಕೃತಿಕ ಪರಿವೇಶ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟದ್ದು, ಅಲ್ಲಿರುವ ಪದ್ಧತಿಗಳು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟವು, ಅಲ್ಲಿರ್ತಕ್ಕಂಥ ಅನೇಕ ರೀತಿಯ ಆಚರಣೆಗಳು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟವು. ಆದರೆ ಅಂತಿಮವಾಗಿ ಅಲ್ಲಿ ಮಹಿಳೆಯರು ಅನುಭವಿಸುವ ಸಂಕಟ ಯಾವುದೇ ಜಾತಿಯ, ಯಾವುದೇ ಧರ್ಮದ, ಈ ದೇಶದ ಮಹಿಳೆ ಅನುಭವಿಸ್ತಾ ಇರತಕ್ಕಂಥ ಸಂಕಟಗಳ ದೊಡ್ಡ ಪ್ರತೀಕ ಅದು. ಹಾಗಾಗಿ ಬಾನು ಮುಷ್ತಾಕ್ ಅವರ ಕಥೆಗಳು ಮಹಿಳೆಯರ ಮಾನಸಿಕ ಲೋಕದ ಅನಾವರಣ ಮಾಡುತ್ತವೆ ಅಷ್ಟೇ ಅಲ್ಲ, ಸ್ತ್ರೀ ಸಂಕಟದ ಪ್ರತಿನಿಧೀಕರಣವನ್ನು ಮಾಡ್ತಾ ಬಂದಿವೆ ಅನ್ನೋದು ಬಹಳ ಮುಖ್ಯ. ಇದನ್ನೇ ಕುರಿತು ಬೂಕರ್ ಪ್ರಶಸ್ತಿಯ ತೀರ್ಪುಗಾರರ ಅಧ್ಯಕ್ಷರು ಅಂತ ಕಾಣಿಸುತ್ತವರು ಮ್ಯಾಕ್ಸ್ ಪೋರ್ಟರ್ ಒಂದು ಮಾತನ್ನು ಹೇಳ್ತಾರೆ, ಪಿತೃಪ್ರಭುತ್ವ ವ್ಯವಸ್ಥೆ ಮತ್ತು ಪ್ರತಿರೋಧದ ಅಸಾಧಾರಣ ನೆಲೆಗಳನ್ನು ಇವರ ಕಥೆಗಳು ಅನಾವರಣಗೊಳಿಸಿವೆ ಅಂತ. ಪಿತೃಪ್ರಭುತ್ವ ವ್ಯವಸ್ಥೆ ಕೇವಲ ಮುಸ್ಲಿಂ ಸಮುದಾಯದಲ್ಲಿ ಅಷ್ಟೇ ಇರೋದಿಲ್ಲ, ಇಡೀ ಸಮಾಜದ ಒಳಗಡೆ ಇದೆ. ಪುರುಷ ಪ್ರಧಾನ ಸಮಾಜ ಇಲ್ಲಿ ರೂಪುಗೊಳ್ಳೋದಕ್ಕೆ ಮುಖ್ಯವಾದ ಕಾರಣ ಆದದ್ದು ನಮ್ಮ ಸಾಮಾಜಿಕ ಆರ್ಥಿಕ ಸಂರಚನೆ. ಉತ್ಪಾದನಾ ಸಾಧನಗಳನ್ನು ಯಾರ ಕೈಯಲ್ಲಿ ಹಿಡ್ಕೊಂಡ್ರೋ ಅವ್ರ ಪ್ರಭುತ್ವ ಸಾಧ್ಯ ಆಯಿತು. ಪುರುಷರು ಎಲ್ಲ ಉತ್ಪಾದನಾ ಸಾಧನಗಳನ್ನು ಬಳಸ್ಕೊಳ್ಳೋಕ್ಕೆ ಸಾಧ್ಯ ಆದದ್ರಿಂದ ಪುರುಷ ಪ್ರಧಾನ ಸಮಾಜ ಬಂತು. ಆ ಪಿತೃಪ್ರಭುತ್ವದ ವ್ಯವಸ್ಥೆ ಮತ್ತು ಪ್ರತಿರೋಧ ಇವುಗಳನ್ನು ಇವ್ರ ಕಥೆಗಳು ಪ್ರತಿನಿಧಿಸುತ್ತವೆ ಅಂತ ಹೇಳಿ ಬೂಕರ್ ಪ್ರಶಸ್ತಿಯ ತೀರ್ಪುಗಾರರ ಮಂಡಳಿಯ ಅಧ್ಯಕ್ಷರ ಹೇಳ್ತಾರೆ. ಗಾರ್ಡಿಯನ್ ಪತ್ರಿಕೆ ಇದೆಯಲ್ಲ, ಅದು ಇದೊಂದು ಅದ್ಭುತವಾದಂತಹ ಸಂಗ್ರಹ
ಅಂತ ಹೊಗಳಿದ್ದನ್ನು ನಾವು ನೋಡ್ತೇವೆ. ಇದರ ಜೊತೆಗೆ ನನಗೆ ಬಹಳ ಮುಖ್ಯವಾದ ಅಂಶ ಈ ಸಂದರ್ಭದಲ್ಲಿ ಹಂಚಿಕೊಳ್ಬೇಕಾಗಿರೋದು, ಈ ಬೂಕರ್ ಪ್ರಶಸ್ತಿ ಕನ್ನಡದ ವಿಮರ್ಶೆಯ ಆತ್ಮವಿಮರ್ಶೆಗೆ ಒಂದು ಪ್ರೇರಣೆಯಾಗಬೇಕು ಅಂತ. ಕನ್ನಡ ವಿಮರ್ಶೆಯ ಆತ್ಮವಿಮರ್ಶೆಗೆ ಯಾಕೆ ಪ್ರೇರಣೆಯಾಗಬೇಕು ಅಂತ ಅಂದರೆ, ಸಾಮಾನ್ಯವಾಗಿ ಯಾರಾದರೂ ದಲಿತ ಚಳುವಳಿಯಿಂದ ಬಂದರೆ, ಬಂಡಾಯ ಸಾಹಿತ್ಯ ಚಳುವಳಿಯಿಂದ ಬಂದರೆ, ರೈತ ಚಳುವಳಿಯಿಂದ ಬಂದರೆ ಅವರ ಬರವಣಿಗೆಯನ್ನು ಪೂರ್ವಗ್ರಹದಿಂದ ನೋಡುವ, ಅನುಮಾನದಿಂದ ನೋಡುವ ಒಂದು ವಿಮರ್ಶೆಯ ನೆಲೆ ನಮ್ಮಲ್ಲಿದೆ. ಎಷ್ಟೋ ಸಾರಿ, ಈಗ ನಾನು ಒಂದು ಉದಾಹರಣೆ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲ ಸಾಮಾಜಿಕ ಜವಾಬ್ದಾರಿ ಇರಬೇಕು ಅಂತ ಹೇಳಿದವರು, ಸಾಮಾಜಿಕ ಬದ್ಧತೆ ಇರಬೇಕು ಅಂದವರು. ಸಾಮಾಜಿಕ ಜವಾಬ್ದಾರಿ ಮತ್ತು ಸಾಮಾಜಿಕ ಬದ್ಧತೆ ಇದ್ದರೆ ಅವರ ಸಾಹಿತ್ಯ ಸೃಜನಶೀಲವಾಗಿ ಚೆನ್ನಾಗಿರಲ್ಲ ಅಂತ ಮೊದಲೇ ಪೂರ್ವಾಗ್ರಹ ಇಟ್ಕೊಂಡ್ಬಿಟ್ಟಿದ್ರು ನಮ್ಮ ಅನೇಕ ವಿಮರ್ಶಕರು. ಆ ಪೂರ್ವಾಗ್ರಹದಿಂದ ಎಷ್ಟೋ ಸಾರಿ ಸರಿಯಾದ ವಿಮರ್ಶೆ ಬಂದಿಲ್ಲ, ನಮ್ಮಲ್ಲಿ ಅನೇಕ ಲೇಖಕರ ಬಗ್ಗೆ ಬಂದಿಲ್ಲ. ಒಂದು ಉದಾಹರಣೆಗೆ ಹೇಳ್ತೇನೆ. ಈ ಆತ್ಮವಿಮರ್ಶೆದ ನಮ್ಮ ಮಗುನೂ ಕಲ್ತ್ಕೊಳ್ಳಿ, ಬಿಟ್ಬಿಡಿ. ಸೊ ನಾನು ಕನ್ನಡ ವಿಮರ್ಶೆ, ಬಹಳ ಅದ್ಭುತವಾದ ವಿಮರ್ಶಕರಿದ್ದಾರೆ ಕನ್ನಡದಲ್ಲಿ, ಅದ್ಭುತವಾದ ಕಾವ್ಯ ಮೀಮಾಂಸಕರಿದ್ದಾರೆ. ಆದರೆ ಚಳುವಳಿಗಳಿಂದ ಬಂದಂಥವರ ಸಾಹಿತ್ಯವನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಲಾಗಿದೆಯೇ ಅನ್ನೋಂಥ ಒಂದು ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆಯನ್ನು ನಾವು ಕೇಳಲೇಬೇಕಾಗಿರುತ್ತೆ. ಬೂಕರ್ ಪ್ರಶಸ್ತಿ ಬಂತು ಅಂತಂದ್ರೆ ಅದರ ಅರ್ಥ ಏನಂದರೆ, ನನಗೆ ಯಾವಾಗಲೂ ಅನಿಸುತ್ತೆ, ಯಾಕೆ ಬಾನು ಮುಷ್ತಾಕ್ ಅವ್ರಿಗೆ ಬೂಕರ್ ಪ್ರಶಸ್ತಿ ಬಂತು ಅಂತಂದರೆ ಇಂಗ್ಲೆಂಡ್ನಲ್ಲಿ ನಮ್ಮ ನೆಂಟರು ಯಾರೋ ಇರಲಿಲ್ಲ ಅಂತ. ನಮ್ಮ ನೆಂಟರು ಯಾರು ಇದ್ದಿದ್ದರೆ ಸಿಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ, ನಿಜ ಹೇಳೋದಾದರೆ. ಅಂದರೆ ಇವರ ಕಥೆಗಳನ್ನು ವಿದೇಶದಲ್ಲಿರ್ತಕ್ಕಂಥವರು ಇಂಗ್ಲೀಷ್ ಭಾಷೆಯಲ್ಲಿ ಓದೋದ್ರ ಮುಖಾಂತರವಾಗಿ ಇಂಥದ್ದೊಂದು ಕಥೆಗಳು ಭಾಳ ಅನನ್ಯವಾದವು ಅಂತ ಗುರುತಿಸಿದ್ರಲ್ಲ, ಅದು ಒಂದು ದೊಡ್ಡ ವಿಮರ್ಶೆನೇ. ಅವರ ವಿಮರ್ಶೆ ಮಾಡಿದ ಮೇಲೆ ಕನ್ನಡ ವಿಮರ್ಶೆ ಆತ್ಮವಿಮರ್ಶೆ ಮಾಡ್ಕೋಬೇಕು. ನಾನು ನನ್ನದೇ ಒಂದು ಉದಾಹರಣೆ ಹೇಳೋಕ್ಕೆ ಇಷ್ಟಪಡ್ತೇನೆ, ಸ್ವಲ್ಪ ಅನಿವಾರ್ಯವಾಗಿ ಹೇಳ್ತಿದ್ದೇನೆ. ಈಗ ನನ್ನ ಮೊದಲ ಕಥಾ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಬಂತು 1976ರಲ್ಲಿ, ಮೊದಲ ಕಥಾ ಸಂಕಲನಕ್ಕೆ. 1979ರಲ್ಲಿ ಬಂಡಾಯ ಸಾಹಿತ್ಯ ಸಂಘಟನೆ ಕಟ್ಟಿದ ಮೇಲೆ, ಬೇರೆ ಬೇರೆ ಚಳುವಳಿಗಳಲ್ಲಿ ಓಡಾಡೋಕ್ಕೆ ಶುರುವಾದ ಮೇಲೆ ನನ್ನ ಪುಸ್ತಕಕ್ಕೆ ಒಂದೂ ಪ್ರಶಸ್ತಿ ಬರಲಿಲ್ಲ. ಯಾಕೆ? ಮೊದಲ ಪುಸ್ತಕಕ್ಕೆ ಬಹುಮಾನ ಬಂದುಬಿಡ್ತು. ಆಮೇಲೆ ಯಾಕೆ ಬರಲಿಲ್ಲ ಅಂದರೆ, ನಮ್ಮನ್ನೆಲ್ಲ ಅನುಮಾನದಿಂದ ಇವನು ನಿಜವಾಗ ಸೃಜನಶೀಲವಾದ ಬರೀತಾನ, ಇಲ್ಲಿ ಇವನು ಬಂಧ ಸರಿ ಇದೆಯಾ, ಇವನು ರೂಪ ಸರಿ ಇದೆಯಾ? ಸೊ ಈ ಥರದ ಪ್ರಶ್ನೆಗಳನ್ನು ಹಾಕಿದವರು ಹೆಚ್ಚೇ ಹೊರತು ಹೊಸ ರೀತಿಯ ಬರವಣಿಗೆಯನ್ನು ಹೊಸ ಮಾನದಂಡದಿಂದ ನೋಡಬೇಕು ಅಂತ ಯೋಚಿಸಲಿಲ್ಲ. ಪಂಪ ಏನು ಬರೆದ ಅದನ್ನು ವಿಮರ್ಶೆ ಮಾಡುವ ವಿಧಾನ, ಬಸವಣ್ಣವರು ಬರೆದಿದ್ದನ್ನು ವಿಮರ್ಶೆ ಮಾಡುವ ವಿಧಾನ ಆಗೋದಿಲ್ಲ. ವಚನಗಳಿಗೆ ಬೇರೆ ಮಾನದಂಡ ಬೇಕು, ಕುವೆಂಪು ಬೇಂದ್ರೆಗೆ ಬಂದರೆ ಬೇರೆ ಮಾನದಂಡ ಬೇಕು. ಇದನ್ನು ಕನ್ನಡ ವಿಮರ್ಶೆ ಯೋಚಿಸಲಿಲ್ಲ. ಆದರೆ ಬೂಕರ್ ಪ್ರಶಸ್ತಿ ಬಂದ ಮೇಲೆ ಚಳುವಳಿ ಮಾಡ್ತಕ್ಕಂಥವರು ಒಳ್ಳೆಯ ಸಾಹಿತ್ಯವನ್ನು ರಚಿಸಬಲ್ಲರು ಅಂತ ಕನ್ನಡ ವಿಮರ್ಶೆ ತಿಳ್ಕೋಬೇಕು. ಆ ತಿಳ್ಕೊಳ್ಳೋದ್ರ ಮುಖಾಂತರವಾಗಿ ಕನ್ನಡ ವಿಮರ್ಶೆ ಆತ್ಮವಿಮರ್ಶೆ ಮಾಡ್ಕೋಬೇಕು. ನಾನು ಇನ್ನೊಂದು ಮಾತು ಹೇಳಿದೆ, ಅಲ್ಲಿ ಯಾರೋ ನಮ್ಮ ನೆಂಟರಿರಲಿಲ್ಲ, ಅದಕ್ಕೆ ಬೂಕರ್ ಪ್ರಶಸ್ತಿ ಬಂತು ಅಂತ ಹೇಳಿ. ನಂದೊಂದು ಸಿನಿಮಾಕ್ಕೆ ಅಂತಾರಾಷ್ಟ್ರೀಯವಾಗಿ 11 ಚಿತ್ರೋತ್ಸವಗಳಿಗೆ ಹೋಗಿತ್ತು, 6ರಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂತು. ಕನ್ನಡದಲ್ಲಿ ಒಂದೂ ಬರಲಿಲ್ಲ, ಯಾಕೆಂದರೆ ಇಲ್ಲಿ ನಮ್ಮ ನೆಂಟರಿದ್ದರೂ ಅಲ್ಲಿ ಇರಲಿಲ್ಲ ಅಷ್ಟೇನೇ. ಹಾಗಾಗಿ ಈ ಪೂರ್ವಗ್ರಹಗಳಿಂದ ಒಂದು ವಿಮೋಚನೆ ಆಗಬೇಕಲ್ಲ, ಆ ಪೂರ್ವಗ್ರಹಗಳಿಂದ ವಿಮೋಚನೆ ಆಗೋದಕ್ಕೆ ಬೂಕರ್ ಪ್ರಶಸ್ತಿ ಒಂದು ದೊಡ್ಡ ಸಂಕೇತ, ದೊಡ್ಡ ಸಾಧನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದು ಬಹಳ ಮುಖ್ಯ ಅಂತ ನನಗಿವತ್ತು ಅನಿಸಿದೆ. ನಮ್ಮ ಸಾಹಿತ್ಯ ಲೋಕ ಆತ್ಮವಿಮರ್ಶೆ ಮಾಡಿಕೊಳ್ಳೋದಕ್ಕೆ ಬಾನು ಅವರು ತಂದಿರತಕ್ಕಂಥ ಈ ಬೂಕರ್ ಪ್ರಶಸ್ತಿ ಒಂದು ದೊಡ್ಡ ಸಾಧನವಾಗಲಿ, ಒಂದು ಪ್ರೇರಣೆಯಾಗಲಿ, ಇದು ಸಕಾಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇನ್ನೊಂದು ಹೇಳಬೇಕಾಗಿರೋಂಥ ವಿಷಯ, ಬಾನು ಮುಷ್ತಾಕ್ ಅವರು ಎಲ್ಲ ಸಂದರ್ಭಗಳಲ್ಲೂ ಮಾತಾಡ್ತಾ ಇರುವಾಗ ನಾನು ಕ್ರಿಟಿಕಲ್ ಇನ್ಸೈಡರ್ ಅಂತ ಹೇಳಿದ್ದಾರೆ. ಒಳ ವಿಮರ್ಶಕರು ಇವತ್ತು ಜಾತಿ, ಧರ್ಮ, ಪಂಥ, ಪಕ್ಷ ಎಲ್ಲಕ್ಕೂ ಒಳ ವಿಮರ್ಶಕರು ಬೇಕಾಗಿದ್ದಾರೆ. ಒಳ ವಿಮರ್ಶಕರು ಇಲ್ಲದೇ ಇದ್ದರೆ ಎಲ್ಲವೂ ಜಡ್ಡುಗಟ್ಟೋಗುತ್ತೆ. ತಾವು ಜಡತೆಯಿಂದ ನರಳ್ತಾ ಇರ್ತಾರೆ. ನಿಜವಾದ ಸಂಸ್ಕೃತಿ ಇದೆಯಲ್ಲ, ನಿಜವಾದ ಸಾಹಿತ್ಯ ಇದೆಯಲ್ಲ, ನಿಜವಾದ ಸಮಾಜ ಇದೆಯಲ್ಲ, ಅದು ಸದಾ ಚಲನಶೀಲವಾದದ್ದು.
ಒಬ್ಬ ಮ್ಯಾಕ್ಸ್ ಅಡರತ್ ಅನ್ನತಕ್ಕಂತಹ ಮಾನವ ವಿಜ್ಞಾನಿ ಸಂಸ್ಕೃತಿಯನ್ನು ಕುರಿತು ಮಾತಾಡ್ತಾ ಒಂದು ಮಾತನ್ನು ಹೇಳ್ತಾರೆ. ಸಂಸ್ಕೃತಿ ಏಕಕಾಲಕ್ಕೆ ಸ್ಥಿರವೂ ಹೌದು, ಚಲನಶೀಲವೂ ಹೌದು ಅಂತ. ಏಕಕಾಲದಲ್ಲ ಸ್ಥಿರನೂ ಆಗಿರುತ್ತೆ, ಆದರೆ ಚಲನಶೀಲವೂ ಆಗಿರುತ್ತೆ. ಒಂದು ಮನೇಲಿ ನೋಡಿ, ಅಜ್ಜಿ ಅನುಸರಿಸುವ ವಿಧಾನಗಳೇ ಬೇರೆ, ಮೊಮ್ಮಗಳು ಅನುಸರಿಸೋ ವಿಧಾನ ಬೇರೆ. ಅದರ ಅರ್ಥ ಏನೆಂದರೆ ಒಂದೇ ಮನೆಯಲ್ಲೇ 2-3 ರೀತಿಯ ಸಂಸ್ಕೃತಿ ಇರೋಕ್ಕೆ ಸಾಧ್ಯ. ಕರ್ನಾಟಕದಲ್ಲಿ 10 ಸಂಸ್ಕೃತಿಗಳಿವೆ, ಈ ದೇಶದಲ್ಲಿ 100 ಸಂಸ್ಕೃತಿಗಳಿವೆ ಇಲ್ಲಿ. ಯಾಕೆಂದರೆ ಸಂಸ್ಕೃತಿಗಳಿದಾವಲ್ಲ, ಸಂಸ್ಕೃತಿ ಅಲ್ಲ ಇರೋದಿಲ್ಲಿ, ಸಂಸ್ಕೃತಿಗಳು. ಭಾರತ ಯಾವತ್ತೂ ಬಹುವಚನದ ಭಾರತ, ಏಕವಚನದ ಭಾರತ ಅಲ್ಲ. ಇದು ಭಾರತ ಬಹುವಚನದ ಭಾರತ. ಇಲ್ಲಿ ಒಳವಿಮರ್ಶೆನೇ ಇಲ್ಲದೆ ಹೋದರೆ ಏನಾಗಬಹುದು? ಗಾಂಧಿ ಹಿಂದೂ ಧರ್ಮದ ಒಳವಿಮರ್ಶಕರಾಗಿದ್ದರು, ವಿವೇಕಾನಂದ ಹಿಂದೂ ಧರ್ಮದ ಒಳವಿಮರ್ಶಕರಾಗಿದ್ದರು. ನನಗಿವತ್ತೂ ಎಲ್ಲ ಧರ್ಮಗಳಿಗೂ ಒಳವಿಮರ್ಶೆಗೆ ದೊಡ್ಡ ರೂಪಕ ಅಂತ ಅಂದರೆ ವಿವೇಕಾನಂದ ಅಂತ ಭಾವಿಸ್ಕೊಂಡಿದ್ದೀನಿ ನಾನು. ವಿವೇಕಾನಂದ ಇಲ್ಲಿರುವ ಜಾತಿ ಪದ್ಧತಿಯನ್ನು ವಿರೋಧ ಮಾಡಿದರು, ವರ್ಣಾಶ್ರಮವನ್ನು ವಿರೋಧ ಮಾಡಿದರು, ದರಿದ್ರೋ ನಾರಾಯಣ ಅಂದರು, ಬಡವರ ಪರವಾಗಿ ಮಾತಾಡಿದರು. ಆದರೆ ಆ ಒಳವಿಮರ್ಶೆ ಇದೆಯಲ್ಲ, ಅದು ಮುಖ್ಯ. ಇದು ಎಲ್ಲ ಧರ್ಮಗಳಿಗೂ ಬೇಕಾಗಿರ್ತಕ್ಕಂಥ ಒಂದು ಒಳವಿಮರ್ಶೆ. ಹಾಗಾಗಿ ಬಾನು ಮುಷ್ತಾಕ್ ತನ್ನನ್ನು ತಾನು ಒಳವಿಮರ್ಶಕೆ ಅಂತ ಭಾವಿಸ್ಕೊಂಡಿದ್ದು ಬಹಳ ಮುಖ್ಯವಾದ್ದು. ಈ ಒಳವಿಮರ್ಶೆಯಿಂದ ಅನೇಕ ಬದಲಾವಣೆಗಳಾಗೋಕ್ಕೆ ಸಾಧ್ಯ ಇದೆ. ಒಂದು ಸಂವಾದ ಸಾಧ್ಯ. ಒಳವಿಮರ್ಶೆ ಇದೆಯಲ್ಲ, ಅದನ್ನು ಟೀಕೆ ಮಾಡೋ ಅಗತ್ಯ ಇಲ್ಲ. ಹಂಗೆ ಟೀಕೆ ಮಾಡ್ತಕ್ಕಂಥವ್ರು ಯಾರೇ ಆಗಲಿ, ಯಾವ ಪಕ್ಷ, ಯಾವ ಪಂಥ, ಯಾವ ಧರ್ಮನೇ ಆಗಲಿ, ಅವರು ಜಡ್ಡುಗಟ್ಟಿದ ಜನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಜಡತೆ ನಮ್ಮ ಲಕ್ಷಣ ಅಲ್ಲ, ಚಲನಶೀಲತೆ ನಮ್ಮ ಒಂದು ಲಕ್ಷಣ. ಒಂದು ಸಂಸ್ಕೃತಿ ಉಳಿಬೇಕಾದರೆ, ಒಂದು ಸಮಾಜ ಉಳಿಬೇಕಾದರೆ, ಸಾಹಿತ್ಯ ಉಳಿಬೇಕಾದರೆ ಜಡತೆಯನ್ನು ಮೀರಿದ ಚಲನಶೀಲತೆ ಬೇಕು. ಅಂಥದ್ದೊಂದು ಚಲನಶೀಲತೆ ಬರಬೇಕು ಅಂತಂದರೆ ಜಾತಿ, ಧರ್ಮ, ಪಕ್ಷ, ಪಂಥಗಳ ಒಳಗಡೆ ಒಳವಿಮರ್ಶಕರ ಅಗತ್ಯ ಯಾವತ್ತಿಗಿಂತ ಹೆಚ್ಚು ಇವತ್ತಿದೆ. ಆ ಒಳವಿಮರ್ಶೆ ಒಂದು ಸಂವಾದ. ನಾನು ಆರಂಭದಲ್ಲಿ ಹೇಳಿದೆ, ಇದು ಉನ್ಮಾದದ ಕಾಲ, ಆದರೆ ಸಂವಾದದ ಕಾಲ ಅಲ್ಲ ಅಂತ. ಸಂವಾದ ಎಷ್ಟು ಮುಖ್ಯ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು. ಸಂವಾದ ಎಷ್ಟು ಮುಖ್ಯ ಅನ್ನೋದಕ್ಕೆ ಗೋರಾ ಅನ್ನೋವಂಥ ಒಬ್ಬರ ಹೆಸರನ್ನು ನೀವೆಲ್ಲ ಕೇಳಿದ್ದಿರಬಹುದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಗೋರಾ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂಥವರು. ಆಂಧ್ರ ಪ್ರದೇಶದಲ್ಲಿ ಪ್ರಪಂಚದ ಮೊಟ್ಟ ಮೊದಲ ನಾಸ್ತಿಕ ಕೇಂದ್ರವನ್ನು ಸ್ಥಾಪನೆ ಮಾಡಿದವರು ಗೋರಾ ಅವರು ಆಸ್ತಿಕರಾಗಿರುವ ಗಾಂಧಿಯನ್ನು ನೋಡಬೇಕು ಅಂತ ಸಬರಮತಿ ಆಶ್ರಮಕ್ಕೆ ಹೋಗ್ತಾರೆ. ನೀವು ಯೋಚನೆ ಮಾಡಿ, ನಮ್ಮಲ್ಲಿ ಹೇಗಿದೆ ಅಂದರೆ ಆಸ್ತಿಕರು ನಾಸ್ತಿಕರನ್ನು ಮಾತಾಡಿಸ್ಬಾರ್ದು, ನಾಸ್ತಿಕರು ಆಸ್ತಿಕರನ್ನು ಮಾತಾಡಿಸ್ಬಾರ್ದು. ಆಸ್ತಿಕರು ಜಾಸ್ತಿ ಇದ್ದಾರೆ ನಮ್ಮಲ್ಲಿ, ದೇವರ ಆಸ್ತಿಕರಲ್ಲ, ಆಸ್ತಿ ಕಳಿಸಿರೋರು ಜಾಸ್ತಿ ಇದ್ದಾರೆ ಇಲ್ಲಿ. ಆ ಥರದ ಆಸ್ತಿಕರು ಬೇರೆ. ಆದರೆ ಇವೆರಡು ಒಂದು ವಿಭಜಕ ಪ್ರವೃತ್ತಿ. ಈ ವೈಚಾರಿಕ ವಲಯದ ವಿಭಜಕ ಪ್ರವೃತ್ತಿ ಇದೆಯಲ್ಲ, ಅದು ಸಂವಾದವೇ ಇಲ್ಲದೇ ಇರುವಂತೆ ಮಾಡ್ತಿದೆ. ಸಂವಾದ ಇಲ್ಲ ಅಂದರೆ ಪ್ರಜಾಪ್ರಭುತ್ವ ಇಲ್ಲ ಅಂತ. ಗೋರಾ ಸಬರಮತಿ ಆಶ್ರಮಕ್ಕೆ ಹೋದಾಗ 1 ತಿಂಗಳ ಮೇಲೆ ಸಬರಮತಿ ಆಶ್ರಮದಲ್ಲಿ ಇರ್ತಾರೆ ಗೋರಾ. ಒಂದು ಸಾರಿ ಗಾಂಧೀಜಿಯವರಲ್ಲಿ ಮಾತಾಡ್ತಾ ಗಾಂಧೀಜಿ ಕೇಳ್ತಾರೆ, ಅಲ್ಲಪ್ಪ ನೀನು ನಾಸ್ತಿಕವಾದಿ ಅಂತ ಹೇಳ್ತಿದ್ದೀಯಾ, ಏನು ನಿನ್ನ ನಾಸ್ತಿಕವಾದ, ಇದರಿಂದ ಏನು ಸಾಧ್ಯ ಅಂತ. ಆಗ ಗೋರಾ ಹೇಳ್ತಾರೆ, ನನ್ನ ನಾಸ್ತಿಕವಾದ ಕೇವಲ ದೇವರಿಲ್ಲ ಅಂತ ಹೇಳೋದಷ್ಟೇ ನನ್ನ ನಾಸ್ತಿಕವಾದ ಅಲ್ಲ. ಮನುಷ್ಯರಲ್ಲಿ ಆತ್ಮಸ್ಥೈರ್ಯವನ್ನು ಉಂಟು ಮಾಡೋದು ನನ್ನ ನಾಸ್ತಿಕವಾದ, ಆತ್ಮವಿಶ್ವಾಸವನ್ನು ತಂದುಕೊಡೋದು ನನ್ನ ಆಸ್ತಿಕವಾದ, ಜನಗಳಿಗೆ ಉಪಯುಕ್ತವಾದಂತಹ ಆಲೋಚನಾ ವಿಧಾನವನ್ನು ಕೊಡೋದು ನನ್ನ ನಾಸ್ತಿಕವಾದ, ನಂದು ಜನೋಪಯೋಗಿಯಾದಂಥ ಕೆಲಸಗಳನ್ನು ಮಾಡೋದು ನನ್ನ ನಾಸ್ತಿಕವಾದ ಅಂತ ಗಾಂಧಿ ಹೇಳ್ತಾರೆ. ಇದೆಲ್ಲ ನಿನ್ನ ನಾಸ್ತಿಕವಾದ ಆಗೋದಾದರೆ ನಾನು ನಾಸ್ತಿಕನೇ ಕಣಯ್ಯ ಅಂತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತಾರೆ. ಚರ್ಚೆ ಮಾಡ್ತಾ ಮಾಡ್ತಾ, ಗೋರಾ ನಿನ್ನ ಜೊತೆ ನಾನು ಸಂವಾದ ನಡೆಸೋದಕ್ಕಿಂತ ಮುಂಚೆ ದೇವರೇ ಸತ್ಯ ಅಂತ ಭಾವಿಸ್ಕೊಂಡಿದ್ದೆ, ನಿನ್ನ ಜೊತೆ ಸಂವಾದ ನಡೆಸಿದ ಮೇಲೆ ನನ್ನ ಅಭಿಪ್ರಾಯವನ್ನು ಬದಲಾಯಿಸ್ಕೊಳ್ತೇನೆ, ದೇವರೇ ಸತ್ಯ ಅನ್ನೋದಿಲ್ಲ, ಸತ್ಯವೇ ದೇವರು ಅಂತೀನಿ ಅಂತಾರೆ. ಈ ಬದಲಾವಣೆ ಹೆಂಗೆ ಸಾಧ್ಯ ಆಯಿತು? ಒಂದು ಸಂವಾದ ನಡೆಸಿದ್ರಿಂದ ಸಾಧ್ಯ ಆಯಿತು. ಈ ಸಂವಾದವೇ ಇಲ್ಲದೆ ಹೋಗಿದ್ದಿದ್ರೆ ಹಾಗಾಗ್ತಾ ಇರಲಿಲ್ಲ. ಬರೀ ಗಾಂಧಿ ಇಷ್ಟು ಬದಲಾದ್ರ ಅಂದರೆ, ಗೋರಾ ದೊಡ್ಡ ನಾಸ್ತಿಕವಾದಿ ತನ್ನ ಮಗನಿಗೆ ಉಪ್ಪಿನ ಸತ್ಯಾಗ್ರಹದ ನೆನಪಿಗಾಗಿ ಲವಣ ಅಂತ ಹೆಸರಿಡ್ತಾರೆ. ಒಬ್ಬ ನಾಸ್ತಿಕವಾದಿ, ಇನ್ನೊಬ್ಬ ಆಸ್ತಿಕವಾದಿ ಇಬ್ಬರೂ ಸೇರಿದಾಗ ಸಂವಾದ ನಡೆಸಿದಾಗ ಆಗ್ತಾ ಇರತಕ್ಕಂಥ ಬದಲಾವಣೆಗಳನ್ನು ನೀವು ಗಮನಿಸಿ.
ಇವತ್ತು ಇಂಥ ಪ್ರಜಾಸತ್ತಾತ್ಮಕವಾದಂತಹ ಸಂವಾದ ಬೇಕಾಗಿದೆ. ಆ ಸಂವಾದ ಬೇಕು ಅಂತ ಅಂದರೆ ನಾನು ಆಗಲೇ ಹೇಳಿದಾಗೆ ಒಳ ವಿಮರ್ಶಕರು ಹೆಚ್ಚಾಗಬೇಕಾಗಿದೆ. ಹೊರ ವಿಮರ್ಶಕರು ಇರಬೇಕು. ಪ್ರಭುತ್ವ ಇದೆಯಲ್ಲ, ಪ್ರಭುತ್ವಕ್ಕೆ ನಾವು ಸಾಹಿತಿಗಳು ಯಾವತ್ತೂ ವಿಮರ್ಶಕರೇ, ಇದನ್ನು ಮರಿಬಾರ್ದು ನಾವು. ನಮಗೆ ಭಾಳ ಸ್ವಲ್ಪ ಸಮೀಪವಾಗಿರ್ತಕ್ಕಂಥ ಯಾವುದಾದರೂ ಪಕ್ಷ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲೂ ಸಹ ನಾವು ವಿಮರ್ಶಕರಾಗಿರಬೇಕು. ಆ ವಿಮರ್ಶೆಯನ್ನು ಉಳಿಸ್ಕೊಳ್ಬೇಕು ಅಂತ ಕನ್ನಡದ ವಿವೇಕ ಕಲಿಸಿದೆಯಲ್ಲ, ಪಂಪನಿಂದ ಕಲಿಸಿದೆ ಕನ್ನಡದ ವಿವೇಕ. ಹಾಗಾಗಿ ಆ ವಿವೇಕವನ್ನು ಉಳಿಸ್ಕೊಳ್ಬೇಕು, ಒಳ ವಿಮರ್ಶೆಯನ್ನು ಉಳಿಸ್ಕೊಳ್ಬೇಕು, ಪ್ರಜಾಸತ್ತಾತ್ಮಕವಾದಂಥ ಒಂದು ಸಂವಾದ ಸಾಧ್ಯ ಆಗಬೇಕು. ಆಗ ಈ ದೇಶ ಉಳಿಯುತ್ತೆ, ಪ್ರಜಾಪ್ರಭುತ್ವ ಉಳಿಯುತ್ತೆ. ಇಷ್ಟೆಲ್ಲ ಮಾತಾಡೋದಕ್ಕೆ ಏನು ಕಾರಣ? ಬಾನು ಮುಷ್ತಾಕ್ ಅವರ ಬುಕರ್ ಪ್ರಶಸ್ತಿ ಕಾರಣ. ಬಾನು ಮುಷ್ತಾಕ್ ಅವರ ಪುಸ್ತಕ ಇಲ್ಲಿವರೆಗೆ ಎಷ್ಟು ಜನ ಓದಿದ್ರೋ ಬಿಟ್ಟಿದ್ರೋ ನನಗೆ ಗೊತ್ತಿಲ್ಲ. ಒಂದಷ್ಟು ಜನ ಓದಿರ್ತಾರೆ. ಬುಕರ್ ಪ್ರಶಸ್ತಿ ಬಂದ ಕೂಡಲೇ ಓದೋರ ಸಂಖ್ಯೆ ಜಾಸ್ತಿ ಆಯ್ತಲ್ಲ, ಇದೊಂದು ದೊಡ್ಡ ಬೆಳವಣಿಗೆನೇ. ಇದು ಪ್ರಶಸ್ತಿ ಬಂದಾಗ ಓದೋರು ಜಾಸ್ತಿ ಆದರು. ಆ ಇಂಗ್ಲೀಷ್ ಪುಸ್ತಕನೇ 70,000 ಪ್ರತಿ ಖರ್ಚಾಗಿದೆ. 35 ಭಾಷೆಗಳಿಗೆ ಇವರ ಕಥೆಗಳಿಗಾಗಲೇ ಭಾಷಾಂತರಕ್ಕೆ ಸಿದ್ಧ ಆಗಿವೆ. ಇದೆಲ್ಲ ಕೀರ್ತಿ ಬಂದದ್ದು ಬಾನು ಮುಷ್ತಾಕ್ ಅವರು ಬರೆದಂತಹ ಕಥೆಗಳಿಂದ, ಅದನ್ನು ಅನುವಾದ ಮಾಡಿದಂಥ ದೀಪಾ ಬಾಸ್ತಿ ಅವರ ಪ್ರಯತ್ನದಿಂದ ಅನ್ನೋದನ್ನು ಮರಿಬಾರ್ದು. ಕೊನೆಯಲ್ಲಿ ನನಗೆ ಕೊಟ್ಟ ಸಮಯ ಮುಗಿತಾ ಇರೋದ್ರಿಂದ ಕೊನೆಯಲ್ಲಿ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಆರಂಭದಲ್ಲಿ ಹೇಳಿದೆ, ಕಸವರಮೆಂಬುದು ನೆರೆ ಸೈರಿಸಲಾರ್ಪಡೆ ಪರವಿಚಾರಮಂ ಪರಧರ್ಮಮಂ. ಇದು ಎಲ್ಲರಿಗೂ ಮಾದರಿಯಾಗಲಿ. ಪರವಿಚಾರವನ್ನು, ಪರಧರ್ಮವನ್ನು ಅಥವಾ ಬೇರೆ ಬೇರೆ ವ್ಯಕ್ತಿಗಳನ್ನು ಸಹಿಸುವ ಒಂದು ಮನೋಧರ್ಮ ಇದೆಯಲ್ಲ, ಅದು ಬರಲಿ, ಅದು ಚರ್ಚೆ ಆಗಲಿ, ಸಂವಾದ ಬೆಳೀಲಿ, ಪ್ರಜಾಪ್ರಭುತ್ವ ಉಳಿಲಿ, ಒಳವಿಮರ್ಶಕರು ಹೆಚ್ಚಾಗಲಿ ಅಂತ ಹೇಳ್ತಾ ಕೊನೆಯಲ್ಲಿ ಒಂದು ಮಾತು. ಬಾನು ಅವರನ್ನು ಒಬ್ಬರು ವಿದೇಶದಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಈ ಪೂರ್ವಗ್ರಹಗಳು ಹೇಗಿರುತ್ತವೆ ನೋಡಿ, ನಮ್ಮಲ್ಲಿ ಮಾತ್ರ ಅಲ್ಲ, ಭಾರತದಲ್ಲಿ ಮುಸ್ಲಿಮರು ಬದುಕೋದು ಕಷ್ಟ ಇರ್ಬೋದು ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಬಾನು ಮುಷ್ತಾಕ್ ಅವರನ್ನು. ನಿಮಗೇನಾದರೂ ಬೇರೆ ದೇಶದ ಆಶ್ರಯ ಬೇಕಾಗುತ್ತಾ ಅಂತಾನ? ಏಕೆಂದರೆ ಸಫ್ದರಶ್ಮಿ ಇಂಥವ್ರಿಗೆಲ್ಲ ಏನೇನೋ ಆಗಿದೆಯಲ್ಲ. ಸೊ ಹಾಗಾಗಿ ತಸ್ಲಿಮ ಅಲ್ಲಿಂದ ಬಂದು ಇಲ್ಲಿದ್ದಾರಲ್ಲ, ಆ ಥರ ಕೇಳಿದಾಗ ಇವರು ಹೇಳ್ತಾರೆ, ಆ ಥರದ್ದು ಯಾವುದೇ ಯೋಚನೆ ನನಗಿಲ್ಲ. ಎಲ್ಲ ದೇಶಗಳಲ್ಲೂ ಸಮಸ್ಯೆಗಳಿವೆ, ನಮ್ಮ ದೇಶದ ಸಮಸ್ಯೆ ನಾವು ಪರಿಹರಿಸ್ಕೊಳ್ತೀವಿ, ನಾನು ಯಾವುದೂ ಕೇಳೋದಿಲ್ಲ, ನನಗೆ ನನ್ನ ದೇಶ ಮುಖ್ಯ ಅಂತ ಹೇಳ್ತಾರೆ. ಇದು ದೇಶಭಕ್ತಿ, ಇದು ನಿಜವಾದಂಥ ದೇಶಭಕ್ತಿ. ಇದು ನಮ್ಮ ವ್ಯವಹಾರ ನಾವು ಪರಿಹರಿಸ್ಕೊಳ್ತೀವಿ, ನೀವೇನು ಪರಿಹರಿಸ್ಕೊಳ್ಳೋದು, ನಿಮ್ಮ ಮಧ್ಯಪ್ರವೇಶ ಯಾಕೆ ಬೇಕು ಅಂತ ಹೇಳ್ತಾರೆ. ತನ್ನ ದೇಶದ ಪರವಾಗಿ ಮಾತಾಡ್ತಾರೆ. ಹಾಗಾಗಿ ಒಬ್ಬ ಚಳುವಳಿಯ ಪರವಾಗಿದ್ದಂತಹ, ಆ ಮುಖಾಂತರ ದೇಶದ ಪರವಾಗಿದ್ದಂಥ, ಆ ಮುಖಾಂತರ ಜನಗಳ ಪರವಾಗಿದ್ದಂತಹ, ಆ ಮುಖಾಂತರ ಬಹುತ್ವ ಭಾರತದ ಪರವಾಗಿದ್ದಂಥ, ಆ ಮುಖಾಂತರ ಬಹುವಚನವೇ ಮುಖ್ಯ ಅಂತ ಭಾವಿಸಿಕೊಂಡಂತಹ ಬಾನು ಮುಷ್ತಾಕ್ ಅವರಿಗೆ ನನ್ನ ಅಭಿನಂದನೆಗಳನ್ನು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಕೇಳಿದ ನಿಮಗೆಲ್ಲ ನಮಸ್ಕಾರ. ಅತ್ಯಂತ ಮೌಲ್ವಿಕ ಮಾತುಗಳನ್ನಾಡೋ ಮುಖಾಂತರ